ಓಕೆ, ಈಗ ಒಂದು ಎಕ್ಸಾಂಪಲ್ ನ ಇಲ್ಲಿ ಬರೆದಿದ್ದೀನಿ. ಈಗ ಉದಾಹರಣೆ ಒಂದು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಕೆಳಗಿನ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರೆ ಬರೆಯಿರಿ. ಸೈನ್ ಆಲ್ಫಾ ಒಂದು ಕಂಡುಹಿಡಿಯಬೇಕು, ಟ್ಯಾನ್ ಥೀಟಾ ಒಂದನ್ನ ಇಲ್ಲಿ ಕಂಡುಹಿಡಿಯಬೇಕು. ಅಂದ್ರೆ ಇನ್ ದ ಗಿವನ್ ಫಿಗರ್, ಓಕೆನಾ, ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಇದು 90 ಡಿಗ್ರಿ ಇದೆ ಅಂತ ಹೇಳಿ ಅರ್ಥ. ಸೊ ಏನ್ ವಿ ಶುಡ್ ಫೈಂಡ್ ಔಟ್ ಟ್ಯಾನ್ ಥೀಟಾ ಅಂಡ್ ಸೈನ್ ಆಲ್ಫಾ. ಸೊ ವಿ ಶುಡ್ ಫೈಂಡ್ ಔಟ್ ಸೈನ್ ಆಲ್ಫಾ ಅಂಡ್ ಟ್ಯಾನ್ ಥೀಟಾ. ಇಲ್ಲಿ ನೋಡ್ಬೋದು, ನಾನು ಆಗ್ಲೇ ಹೇಳಿದ್ದೆ, ಏನ್ ಕಂಡುಹಿಡಿಯಕ್ಕೆ ಕೇಳಿದ ಫಸ್ಟ್ ಸೈನ್ ಆಲ್ಫಾ. ಸೊ ಸೈನ್ ಅಂದ್ರೆ ಅದರ ಅನುಪಾತ ಏನಂತ ಬರೀತೀರಾ ಟ್ರಿಗ್ನೋಮೆಂಟ್ರಿಯಲ್ಲಿ? ಟ್ರಿಗ್ನೋಮೆಂಟ್ರಿ ರೇಷಿಯೋಸ್ ಅಭಿಮುಖ ಬಾಹು ಬೈ ಏನು ವಿಕರ್ಣ. ಸೊ ಅಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟನಸ್, ಕರೆಕ್ಟ್ ಅಲ್ವಾ? ಸೊ ಸೈನ್ ಆಲ್ಫಾ, ಸೈನ್ ರೇಷಿಯೋಸ್ ಏನು? ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳಿ ಬರಿತೀವಿ. ಸೊ ಈಗ ಆಲ್ಫಾ ಇದು ಕೊಟ್ಟಿರುವಂತದ್ದು, ಆಲ್ಫಾ ಇದರ ಅಪೋಸಿಟ್ ಸೈಡ್ ಯಾವುದು? ಇದು ಇದರ ಅಪೋಸಿಟ್ ಸೈಡ್, ಕರೆಕ್ಟ್ ಅಲ್ವಾ? ಎಷ್ಟಿದೆ ಇದರ ಅಪೋಸಿಟ್ ಸೈಡ್? 3 ಮಾನ ಅಂದ್ರೆ 3 ಸೆಂಟಿಮೀಟರ್. ಅಪೋಸಿಟ್ ಸೈಡ್ ಎಷ್ಟು? 3 ಸೆಂಟಿಮೀಟರ್ ಇಲ್ಲಿ. ಸೊ ಇದು ಅಪೋಸಿಟ್ ಸೈಡ್ ಆದ್ರೆ ಇದೇನಾಗುತ್ತೆ? ಪಾರ್ಶ್ವಭಾವ ಆಗುತ್ತೆ. ಈಗ ಅದು ನಮಗೆ ಬೇಡ, ನಮಗೆ ಬೇಕಾಗಿರೋ ಹೈಪೋಟನಸ್ ಯಾವುದು? ನಾನು ಹೇಳಿದ್ದೀನಿ ಯಾವಾಗ್ಲೂ ಇದೇ ಹೈಪೋಟನಸ್. ಎಷ್ಟಿದೆ? 5 ಸೆಂಟಿಮೀಟರ್. ಸೊ ಸೈನ್ ಆಲ್ಫಾ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ಯಾನ್ ಥೀಟಾ ಹೋಗೋಣ. ಟ್ಯಾನ್ ಥೀಟಾ ಅಂದ್ರೆ ಏನಂತ ಬರೀತೀರಿ ನೀವು? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂತ ಹೇಳಿ ನಾವಿಲ್ಲಿ ಬರೀತೀವಿ. ಸೊ ಈಗ ಯಾವುದು? ಟ್ಯಾನ್ ಥೀಟಾ. ಥೀಟಾ ಎಲ್ಲಿದೆ ನೋಡಿ, ಇಲ್ಲಿದೆ. ಇದು ಏನಾಗುತ್ತೆ ಇವಾಗ? ಇದ್ರ ಅಪೋಸಿಟ್ ಏನಿದು? ಸೊ ಇದು ಮುಗೀತು, ಹೌದಾ? ಸೊ ಈಗ ಆಲ್ಫಾ ಮುಗೀತು. ಈಗ ಥೀಟಾ ಇದೆ. ಥೀಟಾ ಇದು ಅಭಿಮುಖ ಬಾಹು ಅಂದ್ರೆ ಅಪೋಸಿಟ್ ಸೈಡ್. ಪಾರ್ಶ್ವಬಾಹು ಯಾವ್ದಾಗತ್ತೆ ನೋಡಿ? ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಥೀಟಾ ಯಾವ ಲೈನ್ ಅಲ್ಲಿ ಇದೆ? ಅದು ಅಡ್ಜಸೆಂಟ್ ಸೈಡ್ ಅಂದ್ರೆ ಪಾರ್ಶ್ವಬಾಹು. ಇದೇನು? ಹೈಪೋಟನಸ್. ಅಭಿಮುಖ ಬಾಹು ಎಷ್ಟಿದೆ? 4 ಸೆಂಟಿಮೀಟರ್. ನೆಕ್ಸ್ಟ್ ಪಾರ್ಶ್ವಬಾಹು ಎಷ್ಟಿದೆ? 3 ಸೆಂಟಿಮೀಟರ್. ಸೊ ಇಷ್ಟೇ ಆನ್ಸರ್, ಮುಗೀತು. ಸೊ ಈಸಿ ಅಂದ್ರೆ ತುಂಬಾ ಈಸಿ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಏನು? ಇಂಪಾರ್ಟೆಂಟ್ ಅಭಿಮುಖ ಬಾಹು ಯಾವುದು, ವಿಕರ್ಣ ಯಾವುದು, ಪಾರ್ಶ್ವಬಾಹು ಯಾವುದು ಅನ್ನೋದನ್ನ ನೀಟಾಗಿ ನೀವು ಇದ್ರಲ್ಲಿ ಕಲ್ತ್ರೆ ನೀವು ಇದನ್ನ ಪ್ರಾಬ್ಲಮ್ ನ ಮಾಡ್ತಾ ಹೋಗ್ಬೋದು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನ ಬರಿತೀನಿ, ನೋಡೋಣ. ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ. ಒಂದು ಚಿತ್ರ ಇದೆ. ಇನ್ ದ ಗಿವನ್ ಫಿಗರ್ ವಿ ಶುಡ್ ಫೈಂಡ್ ಔಟ್ ಸೈನ್ ಸಿ ಮತ್ತೆ ಕಾಸ್ ಸಿ. ಫಸ್ಟ್ ಸೈನ್ ಸಿ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಕಾಸ್ ಎ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಸೈನ್ ಸಿ ಪ್ಲಸ್ ಕಾಸ್ ಎ ಅಂದ್ರೆ ಇವೆರಡನ್ನ ನೀವು ಅಡಿಷನ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ನೋಡ್ಬೋದು, ಸೈನ್ ಅಂದ್ರೆ ಏನು? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೈನ್ ಅಂದ್ರೆ ಏನು? ಸೈನ್ ಸಿ ಅಂದ್ರೆ ಇದೆ. ಇವಾಗ ನಿಮಗೆ ಸಿನೇ, ಥೀಟಾ ಬೆಲೆ ಎಷ್ಟು? ಸಿನೇ ಆಗುತ್ತೆ. ಸೈನ್ ಸಿ ಅಂದ್ರೆ ಏನ್ ಬರುತ್ತೆ? ನಾವೇನಂತ ಬರಿತೀವಿ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್ ಆಗುತ್ತೆ. ಅಪೋಸಿಟ್ ಸೈಡ್ ಯಾವುದು ನಿಮಗೆ? ಸೈನ್ ಸಿಗೆ ಇದು ಅಪೋಸಿಟ್ ಸೈಡ್ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಹೈಪೋಟನಸ್ ಕೊಟ್ಟಿಲ್ಲ, ಹೈಪೋಟನಸ್ ಅವನು ಕೊಟ್ಟಿಲ್ಲ. ಈಗ ಹೈಪೋಟನಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ನಿಮಗೆ ಹೇಳಿದ್ದೆ, ಇಲ್ಲೊಂದು ಪೈಥಾಗರಸ್ ಪ್ರಮೇಯ ಯೂಸ್ ಮಾಡ್ಲೇಬೇಕಾಗತ್ತೆ. ಸೊ ಯಾವ ತರ ಯೂಸ್ ಮಾಡೋದು ಸರ್? ಫಸ್ಟ್ ನಿಮ್ಗೆ ಯಾವ್ದು ಬರಿಬೇಕು? ಹೈಪೋಟನಸ್ ಸೈಡ್ ಅನ್ನ ಬರೀರಿ, ಈಕ್ವಲ್ಸ್ ಹಾಕಿ. ಹೈಪೋಟನಸ್ ಎ ಸಿ ಬಿ ಸಿ ಕೊಡ್ತಾನೋ ಯಾವ್ದು ಕೊಟ್ಟಿರ್ತಾನೋ ನಮಗೆ ಗೊತ್ತಿಲ್ಲ. ಇಲ್ಲಿ ಏನ್ ಆಲ್ಫಾಬೆಟ್ಸ್ ಅನ್ನ ಕೊಟ್ಟಿರ್ತಾನೆ ಅದನ್ನ ನೀವಿಲ್ಲಿ ಹಾಕಿ, ಗೊತ್ತಾಯ್ತಾ? ನೆಕ್ಸ್ಟ್ ಮಿಕ್ಕಿದ ಯಾವ್ದು ಸೈಡ್ಸ್? ಹೈಪೋಟನಸ್ ಬರದಾಯ್ತು, ಮುಗೀತು. ಮಿಕ್ಕಿದ 2 ಸೈಡ್ಸ್ ಎ ಬಿ ಮತ್ತೆ ಬಿ ಸಿ, ಕರೆಕ್ಟ್ ಅಲ್ವಾ? ಬರೀರಿ ಎ ಬಿ ಪ್ಲಸ್ ಬಿ ಸಿ, ಮುಗೀತು. ನೋಡಿ, ಹೈಪೋಟನಸ್ ಎ ಸಿ ಅಂತ ಬರೀತೀರಾ, ಈಕ್ವಲ್ಸ್ ಮಿಕ್ಕಿದ 2 ಸೈಡ್ ಯಾವುದು? ಎ ಬಿ ಮತ್ತೆ ಬಿ ಸಿ. ಅದೆರಡನ್ನು ನೀವೇನ್ ಮಾಡ್ಬೇಕು? ಕೂಡ್ಬೇಕು. ನೆಕ್ಸ್ಟ್ ಆಮೇಲೆ ಎಲ್ಲದನ್ನ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕು. ಸೊ ಅಂದ್ರೆ ಅರ್ಥ ಏನು ಅಂದ್ರೆ, ಹೈಪೋಟನಸ್ ಅನ್ನ ನೀವು ಸ್ಕ್ವೇರ್ ಅಂದ್ರೆ ವರ್ಗ ಮಾಡಿದಾಗ ರಿಮೈನಿಂಗ್ 2 ಸೈಡ್ಸ್ ಏನಿದೆ ಅದೆರಡನ್ನು ವರ್ಗ ಮಾಡಿ ನೀವು ಅದನ್ನ ಅಡಿಷನ್ ಮಾಡಿದ್ರೆ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಈ ಹೈಪೋಟನಸ್ ಏನು ನೀವು ಸ್ಕ್ವೇರ್ ಮಾಡಿರ್ತೀರ, ವಿಕರ್ಣಯನ್ನ ನೀವು ಏನು ವರ್ಗ ಮಾಡ್ತೀರಾ ಅದಕ್ಕೆ ಸಮ ಇರುತ್ತೆ ಅಂತ ಹೇಳಿ ಯಾವುದು ಪೈಥಾಗರಸ್ ಪ್ರಮೇಯ ಹೇಳುತ್ತೆ. ಇದನ್ನ ನಾವು ಯೂಸ್ ಮಾಡ್ಬೇಕಿಲ್ಲ. ಏನ್ ಬೇಕು ನನಗೆ? ಎ ಸಿ ಬೇಕು. ಎ ಸಿ ಗೊತ್ತಿಲ್ಲ, ಹಾಗೆ ಬರೀರಿ. ಎ ಬಿ ಬೆಲೆ ಕೊಟ್ಟಿದ್ದಾರೆ ಎಷ್ಟು? 1 ಅಂತ. 1 ಇಲ್ಲೇನಿದೆ? ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? √3 ಅಂತ ಕೊಟ್ಟಿದ್ದಾರೆ. √3 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ ಎಷ್ಟು? 1 ಸ್ಕ್ವೇರ್ ಅಂದ್ರೆ ಹೇಳಿದೀನಿ 1 × 1 ಪ್ಲಸ್
ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆನಾ, ಮಿಕ್ಕಿದೇನು 3 ಮಾತ್ರ. ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 + 3 4. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಇದ್ದಿದ್ದು ಆ ಸೈಡ್ ಹೋದ್ರೆ ಏನಾಗುತ್ತೆ ಈಕ್ವಲ್ಸ್ ಇಂದ ರೂಟ್ ಆಗುತ್ತೆ, √4 ಅಂತ ಬರ್ತೀವಿ. ಸ್ಕ್ವೇರ್ ಇರೋದು ಈಕ್ವಲ್ಸ್ ಇಂದ ಈ ಕಡೆ ಹೋದಾಗ ರೂಟ್ ಆಗುತ್ತೆ. ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು √4 ಬೆಲೆ ಎಷ್ಟು 2 ಸೆಂಟಿಮೀಟರ್. ಸೊ ಇದು ಇಂಪಾರ್ಟೆಂಟ್. √4 √9 √16 √25 ಅದೆಲ್ಲ ನೀವು ಕಲಿಬೇಕು. √4 ಬೆಲೆ 2, √9 ಬೆಲೆ 3, √16 ಬೆಲೆ 4 ಆಗುತ್ತೆ, √25 ಬೆಲೆ 5, √36 ಬೆಲೆ 6, √49 ಬೆಲೆ 7, √64 ಬೆಲೆ 8, √81 ಬೆಲೆ 9, √100 ಅಂದ್ರೆ 10. ಇಷ್ಟನ್ನ ಕಲೀರಿ, ಈಸಿ ಆಗುತ್ತೆ. ಸೊ ಈಗ ಎ ಸಿ ಸಿಕ್ಕಾಯ್ತು ಎಷ್ಟು 2 ಸೆಂಟಿಮೀಟರ್. ಈಗ ಹೈಪೋಟೆನಸ್ ಎಷ್ಟು 2 ಅಂದ್ರೆ 1/2. ನೆಕ್ಸ್ಟ್ ಬೇಕಾಗಿರುವಂತದ್ದು ಏನು ನಮಗೆ ಕಾಸ್ ಎ ಬೇಕು, ಕರೆಕ್ಟ್ ಅಲ್ವಾ? ಸೊ ಕಾಸ್ ಎ ಅಂದ್ರೆ ಇದು ಮುಗಿತು. ಈಗ ನನಗೆ ಎ ಎಲ್ಲಿದೆ ಇಲ್ಲಿದೆ, ಅಂದ್ರೆ ಇದು ನಮಗೆ ತೀಟಾ ಇವಾಗ ಗೊತ್ತಾಯ್ತಾ? ಸೊ ಇದ್ರ ಅಪೋಸಿಟ್ ಅಂದ್ರೆ ಯಾವುದು √3. ಕಾಸ್ ಅಂದ್ರೆ ಏನ್ ಬರೀಬೇಕು? ಕಾಸ್ ಅಂದ್ರೆ ಪಾರ್ಶ್ವಬಾಹು ಅಂದ್ರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಇಲ್ಲಿ ಅಡ್ಜಸೆಂಟ್ ಸೈಡ್ ಯಾವುದು ಇದ್ರ ಅಪೋಸಿಟ್, ಕರೆಕ್ಟಾ? ಅಂದ್ರೆ ಅಡ್ಜಸೆಂಟ್ ಯಾವುದು ಇದಾಗತ್ತೆ, ನಮಗೆ ಯಾವುದು ಒಂದೇ ಆಗುತ್ತೆ. ಡಿವೈಡೆಡ್ ಬೈ ಹೈಪೋಟೆನಸ್ ಅದೇ ಇರುತ್ತೆ, ಏನು ಚೇಂಜ್ ಆಗಲ್ಲ. ಇದು ಅಪೋಸಿಟ್ ಆದ್ರೆ ಇದೇನಾಗುತ್ತೆ ಅಡ್ಜಸೆಂಟ್, ಮಿಕ್ಕಿರುವಂತದ್ದು ಏನು ಹೈಪೋಟೆನಸ್, ಕರೆಕ್ಟಾ? ಸೊ ಇಲ್ಲಿ ಏನ್ ಹೇಳಿದಾರೆ ನಿಮಗೆ sin c ಪ್ಲಸ್ cos a ಅಂತ ಹೇಳಿದ್ದಾನೆ. sin c ಅಂದ್ರೆ ಎಷ್ಟು 1/2 ಪ್ಲಸ್ cos a ಅಂದ್ರೆ ಎಷ್ಟು 1/2. ಸೊ ಹಾಫ್ ಪ್ಲಸ್ ಹಾಫ್, ಅರ್ಧ ಪ್ಲಸ್ ಅರ್ಧ ಕೂಡಿದ್ರೆ ಎಷ್ಟು ಬರುತ್ತೆ ನಮಗೆ 1 ಬರುತ್ತೆ, ಕರೆಕ್ಟ್ ಅಲ್ವಾ? ಅರ್ಧ ಪ್ಲಸ್ ಅರ್ಧ ಕೂಡಿದ್ರೆ ಎಷ್ಟು ಬರುತ್ತೆ ನಮಗೆ 1 ಸೆಂಟಿಮೀಟರ್ ಬರುತ್ತೆ. ಇವೆರಷ್ಟನ್ನು ಕೂಡಿದ್ರೆ ಈ ತರ ನೀವು ಮಾಡಬೇಕಾಗುತ್ತೆ. ಯಾವಾಗ ನೋಡಿ ಇಲ್ಲಿ 3 ಸೈಡ್ಸ್ ಇರುತ್ತೆ, ಓಕೆನಾ? ಯಾವಾಗ ಒಂದು ಸೈಡ್ಸ್ ಅನ್ನ ಕೊಟ್ಟಿಲ್ಲ, ಈಗ ಇದು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅಂದ್ರೆ ಇದನ್ನೇ ಬರೀಬೇಕು, ಇದನ್ನು ಕೊಟ್ಟಿಲ್ಲ ಅಂದ್ರೆ ಇದನ್ನೇ ಬರೀಬೇಕು, ಓಕೆನಾ? ಸೊ ಇದನ್ನ ಜಸ್ಟ್ ಇದನ್ನ ಕಂಡು ಹಿಡಿದ್ರೆ ನಿಮಗೆ ಆನ್ಸರ್ ಬರ್ತಾ ಹೋಗ್ಬಿಡುತ್ತೆ, ಓಕೆ ಅಲ್ವಾ? ಸೊ ಈಗ ನೆಕ್ಸ್ಟ್ ನೀವು ಇನ್ನೂ ಒಂದು ಉದಾಹರಣೆನ ಕೊಡ್ತೀನಿ, ಅಲ್ಲಿ ನೋಡೋಣ ಯಾವ ತರ ಬರುತ್ತೆ, ಓಕೆನಾ? ಆಯ್ತಾ? ಸೊ ಇಫ್ ದ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಅಂದ್ರೆ ಇದು 90 ಡಿಗ್ರಿ ಇದೆ ಅಂತ ಹೇಳಿದರೆ, ದೆನ್ ಎ ಸಿ ಬಿ ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು ತೀಟಾ ಆಗಿದ್ರೆ, ಎ ಸಿ ಬಿ ಅಂದ್ರೆ ಯಾವುದು? ಸೊ ಇಲ್ಲಿ ಯಾವ್ದಿರುತ್ತೆ ಮಿಡಲ್ ಟರ್ಮ್, ಅದನ್ನೇ ನಾವು ಕೋನ ಆಂಗಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದು ಇದು ತೀಟಾ ಆಗಿದ್ರೆ, ಓಕೆನಾ? ಮಿಡಲ್ ಟರ್ಮ್ ಯಾವ್ದಿರುತ್ತೆ ಅದೇ ಆಗುತ್ತೆ. ಸೊ ಇದು ತೀಟಾ. ಏನ್ ಕಂಡುಹಿಡಿಬೇಕಂತೆ? we should find out sin theta and cot theta. So first sin theta means what? Opposite side by hypotenuse. So sin theta this is theta, correct ಅಲ್ಲ? ಸೊ opposite side hypotenuse ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಲ್ವಾ? ಅಪೋಸಿಟ್ ಸೈಡ್, ಇದ್ರ ಅಪೋಸಿಟ್ ಯಾವ್ದಿರುತ್ತೆ ಅದೇ ಅಪೋಸಿಟ್ ಸೈಡ್, ಮಿಕ್ಕಿರುವಂತದ್ದು ಅಡ್ಜಸೆಂಟ್ ಸೈಡ್. ಇಲ್ಲೇನಿದೆ ಈ ಸೈಡ್ ಅದು ಅಪೋಸಿಟ್ ಹೈಪೋಟೆನಸ್, ಫಿಕ್ಸ್ ಮಾಡ್ಕೊಂಡ್ಬಿಡಿ, ಓಕೆನಾ? ಸೊ ಈಗ ಬರೋಣ. ಸೊ ಅಪೋಸಿಟ್ ಯಾವ್ದಿದಕ್ಕೆ 4 ಬರುತ್ತೆ, ಹೈಪೋಟೆನಸ್ ಎಷ್ಟು 5, ಮುಗಿತು ಒಂದು. ನೆಕ್ಸ್ಟ್ ಕಾಟ್ ಥೀಟಾ ಬರೋಣ. ಕಾಟ್ ಥೀಟಾ ಅಂದ್ರೆ ಏನ್ ಬರುತ್ತೆ ನಮಗೆ? ಕಾಟ್ ಥೀಟಾ ಮೀನ್ಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಅಡ್ಜಸೆಂಟ್ ಯಾವುದು? ಸೊ ಇದು ಅಡ್ಜಸೆಂಟ್, ಇದು ಅಪೋಸಿಟ್, ಇದು ಹೈಪೋಟೆನಸ್. ಯಾಕೆಂದ್ರೆ ಥೀಟಾ ಒಂದೇ ಕೊಟ್ಟಿರೋದು. ಸೊ ಅಡ್ಜಸೆಂಟ್ ಅಂದ್ರೆ ಎಷ್ಟು 3, ಅಪೋಸಿಟ್ ಅಂದ್ರೆ ಎಷ್ಟು 4. ಇಷ್ಟ ಆನ್ಸರ್ ನಿಮಗೆ. ಸೊ ಇದು ಸಿಂಪಲ್, ತುಂಬಾ ಸಿಂಪಲ್ ಇದೆ. ಎಕ್ಸಾಮ್ ಅಲ್ಲೂ ನಿಮಗೆ ಇದೇ ತರ ಬಂದಿರುತ್ತೆ. ಎಕ್ಸಾಮ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಗಳನ್ನ ನಾನಿಲ್ಲಿ ನಿಮ್ಗೆ ಸಾಲ್ವ್ ಮಾಡ್ತಿರುವಂತದ್ದು. ಸೊ ಈಸಿ ಇರುತ್ತೆ. ನೀವು ಕಲಿಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂದ್ರೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಕಲಿಬೇಕು. ಅದಾದ್ಮೇಲೆ ಏನಾದ್ರೂ ನಿಮಗೆ ಈ ಸೈಡ್ಸ್ ಅಲ್ಲಿ ಯಾವ್ದೋ ಒಂದು ಸೈಡ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅವಾಗ ಈ ಒಂದು ಸೈಡ್ಸ್ ಅನ್ನ ಪೈಥಾಗರಸ್ ಪ್ರಮೇಯ ಅಂದ್ರೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ಆ ಒಂದು ಸೈಡ್ ನ ಕಂಡಿಡಿದು ಯು ಶುಡ್ ಫೈಂಡ್ ದಟ್ ಸೈಡ್, ದೆನ್ ವಿ ಶುಡ್ ಏನ್ ಮಾಡಬೇಕು, ನಾವು ಈ ವ್ಯಾಲ್ಯೂನ ಫೈಂಡ್ ಔಟ್ ಅನ್ನ ಮಾಡಬೇಕು, ಓಕೆನಾ? ಥ್ಯಾಂಕ್ ಯು.